ಬಳ್ಳಾರಿ ಅಖಾಡದಲ್ಲಿ ಗೃಹಲಕ್ಷ್ಮಿ ತಂತ್ರ ಕಾಂಗ್ರೆಸ್ಸಿಂದ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ. ಡಿಕೆಶಿ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗುತ್ತಾ? ಇದು ಬಳ್ಳಾರಿ ಶಕ್ತಿ ಸಮರದ ಸ್ಟೋರಿ. ಕಾವೇರ್ತಾ ಇದೆ ಬಳ್ಳಾರಿಯ ಲೋಕಸಭೆ ಚುನಾವಣಾ ಕಣ. ಬಿಜೆಪಿಯಿಂದ ಶ್ರೀರಾಮುಲು ಕಣಕ್ಕಿಳಿಯುವಂತ ಸಾಧ್ಯತೆಗಳಿದೆ. ಬಿಜೆಪಿ ಆ ಲೆಕ್ಕಾಚಾರದಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಕಾಂಗ್ರೆಸ್ ಇಂದ ಮಹಿಳಾ ಅಭ್ಯರ್ಥಿ ಸ್ಪರ್ಧೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ ಬಳ್ಳಾರಿ ಕ್ಷೇತ್ರದಲ್ಲಿ ಮಹಿಳಾ ಅಭ್ಯರ್ಥಿ ಓಡಾಟ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಯಾರು ಆ ಅಭ್ಯರ್ಥಿ? ವರಿಷ್ಠರು ಏನ್ ಸೂಚನೆ ಕೊಟ್ಟಿದ್ದಾರೆ ಅವರಿಗೆ? ನ್ಯೂಸ್ 18 ನಲ್ಲಿ ಲೋಕ ಅಖಾಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಳ್ಳಾರಿ ಬಗ್ಗೆ ನಾವು ಹೇಳ್ತೀವಿ. ಸಂಡೂರು ಶಾಸಕ ತುಕಾರಾಂ ಪುತ್ರಿಗೆ ಈ ಬಾರಿ ಕಾಂಗ್ರೆಸ್ ಇಂದ ಟಿಕೆಟ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. 27 ವರ್ಷದ ಕುಮಾರಿ ಚೈತನ್ಯ ತುಕಾರಾಂಗೆ ಬಳ್ಳಾರಿ ಟಿಕೆಟ್ ಫಿಕ್ಸ್ ಅಂತೆ ಕಾಂಗ್ರೆಸ್ ಕಡೆಯಿಂದ. ಕ್ಷೇತ್ರದಲ್ಲಿ ಆಲ್ರೆಡಿ ನೀವು ಓಡಾಟ ಮಾಡಿ ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಹೇಳಿ ಸಿಎಂ ಹಾಗೇನೆ ಡಿಸಿಎಂ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅವರ ಅಣತಿಯಂತೆ ಈಗ ಇವರು ಕ್ಷೇತ್ರದಾದ್ಯಂತ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಬಲವಾಗಿ ಒಂದು ಅಭ್ಯರ್ಥಿಯನ್ನ ಹಾಕಬೇಕು ಅಂತ ಹೇಳಿ ಜೊತೆಗೆ ಒಂದು ಸ್ಟ್ರಾಟಜಿಯನ್ನ ಮಾಡಿರೋದು ಕಾಂಗ್ರೆಸ್. ಮಹಿಳಾ ಅಭ್ಯರ್ಥಿ ಕಾವೇರ್ತಾ ಇದೆ ಬಳ್ಳಾರಿಯ ಲೋಕಸಭೆ ಚುನಾವಣಾ ಕಣ. ಬಿಜೆಪಿಯಿಂದ ಶ್ರೀರಾಮುಲು ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಅದಕ್ಕೆ ಮಹಿಳಾ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಇಂದ ಇಳಿಸೋದಕ್ಕೆ ತಯಾರಿಗಳು ನಡೆದಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈಗಾಗಲೇ ಬಳ್ಳಾರಿ ಕ್ಷೇತ್ರದಲ್ಲಿ ಚೈತನ್ಯ ಸಂಚಾರವನ್ನ ಶುರು ಮಾಡಿದ್ದಾರೆ. ಇವ್ರಿಗೆ ಟಿಕೆಟ್ ಅಂತೇಳಿ ಫಿಕ್ಸ್ ಆಗಿದೆಯಾ? ಒಂದ್ ವೇಳೆ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಶ್ರೀರಾಮುಲುಗೆ ಟಿಕೆಟ್ ಬಿಜೆಪಿಯಿಂದ ಸಿಕ್ಕಿದ್ರೆ ಯಾವ ತರ ಪೈಪೋಟಿ ಏರ್ಪಡುತ್ತೆ? ಸ್ಟ್ರಾಟಜೀಸ್ ಬಗ್ಗೆ ಹೇಳೋದಾದ್ರೆ ಕಾಂಗ್ರೆಸ್ದು. ಶರ್ಮಿತಾ ಶೆಟ್ಟಿ ಮೊದಲನೇದಾಗಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಕೂಡ ಎಲ್ಲಾ ರಾಜ್ಯಗಳು ಕೂಡ ಈ ಬಾರಿ ಮಹಿಳೆಯರಿಗೂ ಕೂಡ ಲೋಕಸಭೆ ಟಿಕೆಟ್ ಗಳಲ್ಲಿ ಆದ್ಯತೆಯನ್ನು ಕೊಡಬೇಕಂತೇಳಿ ಸೂಚನೆ ಕೊಟ್ಟಿರುವಂತದ್ದು ಇದು ಒಂದು ಭಾಗ. ಮತ್ತೊಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿರುವಂತದ್ದು ಮತ್ತು ಗ್ಯಾರಂಟಿ ಯೋಜನೆಯ ಬಹುತೇಕ ಫಲಾನುಭವಿಗಳು 60% ಫಲಾನುಭವಿಗಳು ಮಹಿಳೆಯರಾಗಿರುವಂತದ್ದು. ಹಾಗಾಗಿ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಮಹಿಳಾ ಫಲಾನುಭವಿಗಳು ಇರುವಂತದ್ದು. ಹಾಗಾಗಿ ಆ ಗ್ಯಾರಂಟಿ ಬಳ್ಳಾರಿ ಜಿಲ್ಲೆಯೊಂದರಲ್ಲಿ ಅತಿ ಹೆಚ್ಚು ಸಕ್ಸಸ್ ಆಗಿರುವಂತದ್ದು. ಹಾಗಾಗಿ ಶ್ರೀರಾಮುಲು ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕೆಂಬ ಲೆಕ್ಕಾಚಾರ. ಮತ್ತೊಂದು ಕಡೆ ಈಗಾಗಲೇ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಚುನಾವಣಾ ಕಣಕ್ಕಿಳಿದೆ ಅಂತ ಹೇಳಿದ್ರೆ ಅವರು ಸಚಿವ ಸ್ಥಾನದ ಆಸೆಗಾಗಿ ಒಲ್ಲೆ ಅಂದ್ರು. ಜೊತೆಗೆ ಅವರ ಸಹೋದರರನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತೊಂದು ಕಡೆ ಮಾಜಿ ಸಂಸದ ಉಗ್ರಪ್ಪ ಕೂಡ ಕಾಂಪಿಟೇಟ್ ಮಾಡ್ತಾರೆ. ಈ ಎಲ್ಲರ ನಡುವೆ ಯಾರ ಉಸಾಬರಿಯೂ ಬೇಡ ಎಂಬ ಕಾರಣಕ್ಕಾಗಿ ಮಹಿಳೆಯರನ್ನು ನಿಲ್ಲಿಸಬೇಕು. ಆ ಮುಖಾಂತರ ಮಹಿಳಾ ಮತಗಳು ಜೊತೆಗೆ ಯುವ ಮತಗಳನ್ನು ಸೆಳಿಬೇಕೆಂಬುದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿರುವಂತದ್ದು. ಅದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಳ್ಳಾರಿಯಲ್ಲಿ ಸಂಡೂರಿನ ಹಾಲಿ ಶಾಸಕರಾಗಿರ್ತಕ್ಕಂಥ 4ನೇ ಬಾರಿ ಶಾಸಕರಾಗಿರ್ತಕ್ಕಂಥ ಈ ತುಕಾರಾಂ ರವರ ಪುತ್ರಿ ವಕೀಲ ವೃತ್ತಿಯನ್ನು ಮಾಡ್ತಿರ್ತಕ್ಕಂಥ 27 ವರ್ಷದ ಕುಮಾರಿ ಚೈತನ್ಯ ಸೌಪರ್ಣಿಕಾ ತುಕಾರಾಂ ರವರನ್ನ ಕಣಕ್ಕಿಳಿಸಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಈಗಾಗಲೇ ಕುಮಾರಿ ಚೈತನ್ಯ ರವರಿಗೆ ಸ್ವತಃ ಸುರ್ಜೇವಾಲ್ ರವರಿಗೆ ಕರೆ ಮಾಡಿ ತಾವು ಚುನಾವಣೆಗೆ ಮಾನಸಿಕವಾಗಿ ಸದೃಢವಾಗಬೇಕು ಮತ್ತು ಓಡಾಟವನ್ನು ಮಾಡಬೇಕಂತ ಸೂಚನೆ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆ ಸಿಎಂ ಹಾಗೂ ಡಿಸಿಎಂ ಕೂಡ ತುಕಾರಾಂ ರವರಿಗೆ ತಿಳಿಸಿರುವಂತದ್ದು ಇಡೀ ಬಳ್ಳಾರಿ ಜಿಲ್ಲೆಯಾದ್ಯಂತ ಪ್ರಚಾರವನ್ನು ಕೈಗೊಳ್ಳಬೇಕು ಮತ್ತು ಜಿಲ್ಲೆಯಾದ್ಯಂತ ತಮ್ಮ ಪುತ್ರಿಯನ್ನ ಪರಿಚಯ ಮಾಡ್ಕೊಡ್ಬೇಕು ಮತ್ತು ಮಹಿಳಾ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ತಾವು ಜನರ ಬಳಿ ಅರಿವು ಮೂಡಿಸ್ಬೇಕು ಮತ್ತು ಗ್ಯಾರಂಟಿ ಬಗ್ಗೆ ಅರಿವು ಮೂಡಿಸ್ಬೇಕು ಮತ್ತು ಕೇವಲ 27 ವರ್ಷ ಆಗಿದ್ರಿಂದ ಒಂದಷ್ಟು ಯುವ ಮತಗಳನ್ನ ಸೆಳೆಯಲಿಕ್ಕೆ ಅನುಕೂಲ ಮತ್ತು ಮಹಿಳಾ ಮತದಾರರನ್ನ ಸೆಳೆಯಲಿಕ್ಕೆ ಅನುಕೂಲ ಅನ್ನೋದು ಅವರ ಲೆಕ್ಕಾಚಾರ. ಪ್ರಮುಖವಾಗಿ ಶ್ರೀರಾಮುಲು ವಿರುದ್ಧ ಮಹಿಳಾ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಮಹಿಳೆಯರನ್ನ ಚುನಾವಣೆ ಗೆಲ್ಲುವ ಸಾಧ್ಯತೆ ಹೆಚ್ಚು ಎಂಬ ಲೆಕ್ಕಾಚಾರ ಇರುವಂತದ್ದು. ಸರ್ವೆಯಲ್ಲೂ ಕೂಡ ಈಗಾಗಲೇ 2 ಸರ್ವೆಯಲ್ಲೂ ಕೂಡ ಕುಮಾರಿ ಚೈತನ್ಯ ಸೌಪರ್ಣಿಕಾ ತುಕಾರಾಂ ರವರ ಹೆಸರು ಮುನ್ನಡೆಗೆ ಬಂದಿರುವಂತದ್ದು ಮತ್ತು ಜಿಲ್ಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ಅತಿ ಹೆಚ್ಚು ಶಾಸಕರು ಇರುವಂತದ್ದು ಮತ್ತು ಕಾಂಗ್ರೆಸ್ನ ಅದು ಭದ್ರಕೋಟೆ ಆಗಿದ್ರಿಂದ ಗೆಲುವು ಸುಲಭ ಎಂಬ ಲೆಕ್ಕಾಚಾರ. ಹಾಗಾಗಿ ಶ್ರೀರಾಮುಲ್ಗೆ ಬಹುಶಃ 27 ವರ್ಷದ ಯುವತಿ ಕುಮಾರಿ ಚೈತನ್ಯ ಅವರು ಟಕ್ಕರ್ ಕೊಡುವ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರ ಕಾಂಗ್ರೆಸ್ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳು ಅತಿ ಹೆಚ್ಚು ಇಂಪ್ಲಿಮೆಂಟ್ ಆಗಿರೋ ಕಾರಣಕ್ಕಾಗಿ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅಂದ್ರೆ ಇಟ್ಸ್ ಮೀನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಹಿಳೆಯರಿಗೆ ಅವಕಾಶ ಕೊಟ್ಟಂತಾಗುವಂತದ್ದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆದ್ದಿದ್ರಿಂದ ಈ ಬಾರಿ ಒಂದು ಅವಕಾಶವನ್ನು ಕೊಡ್ಲಿಕ್ಕಾಗಿ ಮತ್ತು ತುಕಾರಾಂ ರವರು ಕೂಡ 4 ಬಾರಿ ಶಾಸಕರಾಗಿರುವಂತದ್ದು ಜಿಲ್ಲೆಯಲ್ಲಿ ತಮ್ಮದೇ ಆದ ಹೆಸರನ್ನು ಇಟ್ಕೊಂಡಿರುವಂತದ್ದು ಮಾಜಿ ಸಚಿವರು ಕೂಡ ಇರುವಂತದ್ದು ಮತ್ತು ಇವರ ಪರವಾಗಿ
ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಬೆನ್ನಿಗೆ ನಿಲ್ತಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಕೂಡ ಬೆನ್ನಿಗೆ ನಿಲ್ತಾರೆ ಎಂಬ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಈ ತುಕಾರಾಮ್ ರವರು ಇವತ್ತು ಶಾಸಕರಾಗಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಸಂತೋಷ್ ಲಾಡ್ ಇರುವಂತದ್ದು. ಬಳ್ಳಾರಿ ಜಿಲ್ಲೆಯ ಸುಮಾರು 3ಕ್ಕೂ ಹೆಚ್ಚು ಶಾಸಕರು ಗೆದ್ದಿರುವುದು ಕೂಡ ಅದು ಸಂತೋಷ್ ಲಾಡ್ ರವರ ಕೃಪಾ ಕಟಾಕ್ಷ ಅಂತ ಹೇಳಲಾಗ್ತದೆ. ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕುಮಾರಿ ಚೈತನ್ಯ ರವರು ಸ್ಪರ್ಧೆ ಮಾಡಿದ್ರೆ ಸ್ವತಃ ಸಂತೋಷ್ ಲಾಡ್ ರವರು ಕೂಡ ಖುದ್ದು ಫೀಲ್ಡ್ ಗಿಳಿದು ಗೆಲ್ಲಿಸಲಿಕ್ಕೆ ಪಣ ತೋರ್ತಾರೆ ಎಂಬ ಲೆಕ್ಕಾಚಾರ. ಒಟ್ಟಾರೆ ಇದೀಗ ಶ್ರೀರಾಮುಲು ವಿರುದ್ಧ ಮಹಿಳಾ ಅಸ್ತ್ರವನ್ನು ಪ್ರಯೋಗ ಮಾಡ್ತಿರುವಂತದ್ದು 27 ವರ್ಷದ ಯುವತಿಯನ್ನ ವಕೀಲ ವೃತ್ತಿ ಮಾಡ್ತಿರ್ತಕ್ಕಂಥ ಪದವೀಧರೆಯನ್ನ ಈಗ ಕಣಕ್ಕಿಳಿಸುವ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಟಕ್ಕರ್ ಕೊಡುವ ಸಾಧ್ಯತೆ ಇರುವಂತದ್ದು ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.